ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಅತ್ಯಂತ ಬಲಿಷ್ಠ ಏರ್ಫೋರ್ಸ್ ಯಾವುದು? ಹಾಗಂತ ನೀವು ಯಾರನ್ನೇ ಕೇಳಿದ್ರು ಇದು ಒಂದು ಪ್ರಶ್ನೆನೇನ್ರಿ, ಅಮೆರಿಕ ಬಿಟ್ಟು ಯಾವುದಿರೋದಕ್ಕೆ ಸಾಧ್ಯ ಅನ್ನೋ ಉತ್ತರ ಸಿಕ್ಕಿಬಿಡುತ್ತೆ. ಹಾಗೆಯೇ 2ನೇ ಸ್ಥಾನದಲ್ಲಿರೋದು ರಷ್ಯಾ. ಆದರೆ 3ನೇ ಸ್ಥಾನ ಅಂತ ಬಂದ ಕೂಡಲೇ ನಮ್ಮಲ್ಲಿ ಸಾಕಷ್ಟು ಜನರ ಕಣ್ಣರಳಬಹುದು. ಇನ್ನು ಕೆಲವರು ಮೂಗಿನ ಮೇಲೆ ಬೆರಳಿಟ್ಕೊಂಡು ಅಚ್ಚರಿಯನ್ನು ವ್ಯಕ್ತಪಡಿಸಬಹುದು. ಹೌದು, 3ನೇ ಸ್ಥಾನದಲ್ಲಿರೋದು ನೀವು ಅಂದುಕೊಂಡ ಹಾಗೆ ಚೈನಾ ಅಲ್ಲ, ಬದಲಿಗೆ ಭಾರತ. ಅಫ್ಕೋರ್ಸ್, ಭಾರತ ಇದುವರೆಗೆ ತನ್ನದೇ ಆದ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಿಜ. ನಮ್ಮ ಬಳಿ ಯಾವ 5ನೇ ತಲೆಮಾರಿನ ಯುದ್ಧ ವಿಮಾನವೂ ಇಲ್ಲ. ಸ್ಟೆಲ್ತ್ ಯುದ್ಧ ವಿಮಾನಗಳು ನಮ್ಮ ವಾಯುಪಡೆಗೆ ಸೇರ್ಪಡೆ ಆಗಿಲ್ಲ ಅನ್ನೋದು ಕೂಡ ನಿಜ. ಇಷ್ಟಾದರೂ ಜಗತ್ತಿನ ಏರ್ ಪವರ್ನ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಕಾಣಿಸ್ಕೊಳ್ಳುತ್ತೆ. ಚೈನಾಗೆ ಸಿಗ್ತಾ ಇರೋದು 4ನೇ ಸ್ಥಾನ. ಇಷ್ಟು ದಿನ 3ನೇ ಸ್ಥಾನದಲ್ಲಿದ್ದ ಚೈನಾನ ಭಾರತ ಹಿಂದಿಕ್ಕಿದೆ ಮತ್ತು 3ನೇ ಸ್ಥಾನಕ್ಕೆ ತಾನು ಬಂದು ನಿಂತಿದೆ. ಹಾಗಾದರೆ 5ನೇ ತಲೆಮಾರಿನ 2 ವೇರಿಯಂಟ್ ಯುದ್ಧ ವಿಮಾನಗಳು, ಸ್ವದೇಶಿ ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡು ಬೇರೆ ದೇಶಗಳಿಗೆ ಫೈಟರ್ ಜೆಟ್ಗಳನ್ನು ಮಾರಾಟ ಮಾಡೋ ಚೈನಾನ ಹಿಂದಿಕ್ಕಿ ಇಲ್ಲಿ ಭಾರತ ಹೇಗೆ 3ನೇ ಸ್ಥಾನಕ್ಕೆ ಬಂತು? ಇಷ್ಟಕ್ಕೂ ಈ ಪಟ್ಟಿಯನ್ನು ಹೇಗೆ ಸಿದ್ಧ ಮಾಡ್ತಾರೆ? ಅದಕ್ಕಿರೋ ಮಾನದಂಡಗಳೇನು? ಭಾರತದ ಶಕ್ತಿ ಸಾಮರ್ಥ್ಯಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಈ ಬಾರಿಯ ತನ್ನ ವಿಶ್ವ ರ್ಯಾಂಕಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ TRV ಅಂದರೆ ಟ್ರೂವೆಲ್ ರೇಟಿಂಗ್ ಅನ್ನು ಅತಿ ಹೆಚ್ಚಾಗಿ ಹೊಂದಿರುವ ದೇಶಗಳಿಗೆ ಮೊದಲ ಸ್ಥಾನ ಸಿಗುತ್ತೆ. ಆ ಪಟ್ಟಿಯಲ್ಲಿ ಅಮೆರಿಕದ ಟ್ರೂವೆಲ್ ರೇಟಿಂಗ್ 242.9ರಷ್ಟಿದೆ. ಹೀಗಾಗಿ ಅದು ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. 114.2 ಅಂಕಗಳನ್ನು ಪಡೆದಿರುವ ರಷ್ಯಾ 2ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಈ ರೇಟಿಂಗ್ ಅಲ್ಲಿ ಭಾರತ 69.4 ಅಂಕಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಏರಿದರೆ, 63.8 ಅಂಕಗಳನ್ನು ಪಡ್ಕೊಂಡಿರುವ ಚೈನಾ ಇಲ್ಲಿ 4ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು 5ನೇ ಸ್ಥಾನದಲ್ಲಿ 58.1 ಅಂಕಗಳನ್ನು ಪಡ್ಕೊಂಡಿರುವ ಜಪಾನ್ ಇದೆ. 56.3 ಅಂಕಗಳೊಂದಿಗೆ ಇಸ್ರೇಲ್ 6ನೇ ಸ್ಥಾನದಲ್ಲಿದೆ. ವಿಚಿತ್ರ ಅಂದರೆ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ಕೊಡುವ ಫ್ರಾನ್ಸ್ 55.3 ಅಂಕಗಳನ್ನು ಗಳಿಸಿ 7ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಷ್ಟೇ ಅಂಕಗಳನ್ನು ಪಡ್ಕೊಂಡಿರುವ ಬ್ರಿಟನ್ 8ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಸಿಕ್ಕಿರೋದು 46.3 ಅಂಕಗಳು ಮಾತ್ರ. ಇಲ್ಲಿ ಈ ವರದಿಯನ್ನು ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಅನ್ನೋ ಸಂಸ್ಥೆ ಆಪರೇಷನ್ ಸಿಂಧೂರ್ನ ನಂತರ ತಯಾರು ಮಾಡಿರಬೇಕು. ಇಲ್ಲಿ ಚೈನಾದ ಮಿಸೈಲ್ಗಳನ್ನು, ಚೈನಾದ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದ ಪರಿ ಹಾಗೂ ಯುದ್ಧ ತಂತ್ರಗಳು ಭಾರತದ ಸ್ಥಾನವನ್ನ ಮೇಲ್ದರ್ಜೆಗೆ ಏರಿಸಿರಬೇಕು ಅಂತ ಅನ್ನಿಸದೇ ಇರೋದಿಲ್ಲ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನ ಏನು ಬೇಕಾದರೂ ಹೇಳ್ಕೊಳ್ಳಿ, ಇಲ್ಲಿನ ಪಾಕಿಸ್ತಾನಿ ಏಜೆಂಟರು ಯಾವ ಪ್ರಶ್ನೆಗಳನ್ನು ಬೇಕಾದರೂ ಕೇಳ್ಕೊಳ್ಳಿ, ಅಲ್ಲಿ ನಿಜಕ್ಕೂ ಏನಾಯಿತು ಅನ್ನೋದು ಜಗತ್ತಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮಗೆ ಗೊತ್ತಿರಲಿ, ಜಗತ್ತಿನ ಎಲ್ಲ ಯುದ್ಧಗಳನ್ನು ನಾನಾ ದೇಶಗಳ ಸೇನೆಗಳು ತುಂಬಾ ಆಸಕ್ತಿಯಿಂದ ಗಮನಿಸ್ತಾ ಇರುತ್ತವೆ. ಅಲ್ಲಿ ಹೊಸದೇನೇ ಕಾಣಿಸಿದ್ರು ಅದನ್ನು ತಾವು ಅಳವಡಿಸ್ಕೊಳ್ಳೋದಕ್ಕೆ, ಆ ಬಗ್ಗೆ ಒಂದಷ್ಟು ಪರೀಕ್ಷೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತವೆ. ಇನ್ನು ಭಾರತ ಕೂಡ ತನ್ನ ವಾಯುಪಡೆ ಹಾಗೂ ಏರ್ ಡಿಫೆನ್ಸ್ ಅನ್ನು ಬಲಪಡಿಸಿಕೊಂಡಿದ್ದು ರಷ್ಯಾ, ಯುಕ್ರೇನ್ ಹಾಗೂ ಇಸ್ರೇಲ್ ಹಮಾಸ್ ಸಂಘರ್ಷಗಳು ಕಲಿಸಿದ ಪಾಠಗಳಿಂದ. ಇನ್ನು ಮೊನ್ನೆ ನಡೆದ ಭಾರತದ ಆಪರೇಷನ್ ಸಿಂಧೂರ್ ಇದೆಯಲ್ಲ, ಅದರಲ್ಲಿ ಭಾರತ ತೋರಿದ ತಂತ್ರಗಾರಿಕೆ ಜಾಗತಿಕ ಯುದ್ಧಗಳ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಬೇಕಾದಂಥದ್ದು. ಮಿಲಿಟರಿ ಪಠ್ಯಗಳಲ್ಲಿ ಜಾಗ ಪಡ್ಕೋಬೇಕಾದ ವಿಷಯ ಅದು. ಹೀಗಾಗಿನೇ ಭಾರತದ ವಾಯುಪಡೆಯನ್ನು ಸ್ಥಾಪಿಸಿದ್ದ ಬ್ರಿಟಿಷ್ ರಾಯಲ್ ಏರ್ ಫೋರ್ಸ್ ಕೂಡ ನಮ್ಮ ಪೈಲಟ್ಗಳಿಗೆ ತರಬೇತಿ ಕೊಡೋದಕ್ಕೆ ನಿಮ್ಮ ತರಬೇತಿದಾರರನ್ನು ಕಳುಹಿಸಿಕೊಡಿ ಅಂತ ಭಾರತವನ್ನು ಕೇಳ್ತಾ ಇದೆ. ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳನ್ನು ಕೊಡ್ತಾ ಇರೋ ಫ್ರಾನ್ಸ್ ತನ್ನ ಸೇನಾ ಮುಖ್ಯಸ್ಥನನ್ನು ಭಾರತಕ್ಕೆ ಕಳುಹಿಸಿದೆ ಮತ್ತು ಆತ ಭಾರತದ ಮಿಸೈಲ್ ತಂತ್ರಜ್ಞಾನ, ಏರ್ ಡಿಫೆನ್ಸ್, ಆಂಟಿ ಡ್ರೋನ್ ಟೆಕ್ನಾಲಜಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಗ್ರೀಸ್ ಭಾರತದ ಮಿಸೈಲ್ಗಳ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇದೆ. ರಷ್ಯಾ ಭಾರತದ ಕಡೆಗೆ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ನಮ್ಮ F-16 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಕೆಡುತ್ತು ಅನ್ನೋದನ್ನು ಹೇಳಿಕೊಳ್ಳಲಾಗದೆ ಅಮೆರಿಕ ಅವಡುಗೆಚ್ಚಿಕೊಳ್ತಾ ಇದೆ. ಜಾಗತಿಕ ರಕ್ಷಣಾ ತಜ್ಞರು ಭಾರತೀಯ ಪೈಲಟ್ಗಳನ್ನು ಮತ್ತು ಅವರ ಕಾರ್ಯಕ್ಷಮತೆಯನ್ನು ಮುಕ್ತವಾಗಿ ಹೊಗಳ್ತಾ ಇದ್ದಾರೆ. ಹೀಗಾಗಿ ಭಾರತ ಇಲ್ಲಿ ವಿಮಾನಗಳ ಸಂಖ್ಯೆ ಮತ್ತು ಆಧುನಿಕ ವಿಮಾನಗಳ ಕೊರತೆಯ ನಡುವೆ ಕೂಡ ತನ್ನ ರೇಟಿಂಗ್ ಅನ್ನು ಹೆಚ್ಚಿಸಿಕೊಳ್ತಾ ಇದೆ ಅನಿಸಿದ್ರೆ ಆಶ್ಚರ್ಯ ಏನಿಲ್ಲ. ಇನ್ನು ಇಲ್ಲಿ TRV ರೇಟಿಂಗ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಒಂದು ದೇಶದಲ್ಲಿ ಎಷ್ಟು ಯುದ್ಧ ವಿಮಾನಗಳಿವೆ, ಅವುಗಳ ಶಕ್ತಿ ಎಷ್ಟಿದೆ, ವಾಯುಪಡೆಗೆ ಸಿಗುವ ನೆರವು ಮತ್ತು ಆ ವಾಯುಪಡೆಯ ಯುದ್ಧ ಸಿದ್ಧತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಇಲ್ಲಿ ಕೌಂಟ್ ಆಗುತ್ತೆ. ಇದರ ಜೊತೆಗೆ ಆ ವಾಯುಪಡೆ ಎಷ್ಟು ಮಾಡರ್ನೈಸೇಷನ್ ಅನ್ನು ಹೊಂದಿದೆ, ಲಾಜಿಸ್ಟಿಕ್ ಸಪೋರ್ಟ್ ಹೇಗಿದೆ, ಡಿಫೆನ್ಸಿವ್ ಮೈನ್ನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಆ ಯುದ್ಧ ವಿಮಾನಗಳ ತಲೆಮಾರು ಯಾವುದು ಅನ್ನೋ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು
ಒಂದು ದೇಶದ ಏರ್ಫೋರ್ಸ್ ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಭಾರತದ ವಾಯುಪಡೆಯಲ್ಲಿ ಒಟ್ಟು 2229 ಯುದ್ಧ ವಿಮಾನಗಳಿವೆ. ಅದರಲ್ಲಿ 513 ಫೈಟರ್ ಏರ್ಕ್ರಾಫ್ಟ್ಗಳಿದ್ರೆ 130 ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳಲ್ಲಿವೆ. ಹಾಗೆಯೇ ಭಾರತದಲ್ಲಿ 270 ಟ್ರಾನ್ಸ್ಪೋರ್ಟ್ ವಿಮಾನಗಳಿದ್ದು ಸ್ಪೆಷಲ್ ಆಪರೇಷನ್ಗೆ ಅಂತಲೇ ನಿಗದಿಯಾಗಿರುವ 74 ಯುದ್ಧ ವಿಮಾನಗಳು ನಮ್ಮಲ್ಲಿವೆ. ಇನ್ನು 6 ಏರ್ ಟ್ಯಾಂಕ್ಗಳ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಲಿಕಾಪ್ಟರ್ಗಳು, ಡ್ರೋನುಗಳು, ಮಿಸೈಲ್ಗಳು ಭಾರತದ ಬತ್ತಳಿಕೆಯಲ್ಲಿವೆ. ಸದ್ಯಕ್ಕೆ ಭಾರತದ ಬತ್ತಳಿಕೆಯಲ್ಲಿ 4 ತಲೆಮಾರಿನ ರಫೇಲ್ ಯುದ್ಧ ವಿಮಾನಗಳ ಜೊತೆ ಸುಖಾಯ್ ಸು-30, ಮಿರಾಜ್ 2000, HAL ನಿರ್ಮಿತ ತೇಜಸ್ನಂಥ ಯುದ್ಧ ವಿಮಾನಗಳು ಕೂಡ ಇವೆ. ಇನ್ನು ಚೈನಾದ ಬತ್ತಳಿಕೆಯಲ್ಲಿ ಭಾರತಕ್ಕಿಂತಲೂ ಹೆಚ್ಚು ಏರ್ಕ್ರಾಫ್ಟ್ಗಳಿವೆ. ಅಲ್ಲಿ 3309 ಯುದ್ಧ ವಿಮಾನಗಳಿವೆ ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು 2000ದಷ್ಟು ಮಾಡರ್ನ್ ಏರ್ಕ್ರಾಫ್ಟ್ಗಳಿವೆ. J-10, J-16, J-20 ಅಂಥ ಯುದ್ಧ ವಿಮಾನಗಳ ಜೊತೆಗೆ ಸುಖಾಯ್ ಸು-30, ಸು-27, ಸು-35 ನಂಥ ಯುದ್ಧ ವಿಮಾನಗಳನ್ನು ಕೂಡ ಚೈನಾ ಹೊಂದಿದೆ. ಇನ್ನು ಚೈನಾದ ಬಳಿಯಲ್ಲೂ ಟ್ಯಾಂಕರ್ಗಳು, ಮ್ಯಾರಿಟೈಮ್ ಪೆಟ್ರೋಲಿಂಗ್ ಏರ್ಕ್ರಾಫ್ಟ್ಗಳು, ಹೆಲಿಕಾಪ್ಟರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. ಹಾಗೆ ಅತ್ಯಾಧುನಿಕ ಕ್ಷಿಪಣಿಗಳು, ಡ್ರೋನುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಚೈನಾ ಹೊಂದಿದ್ದು ಮೇಲ್ನೋಟಕ್ಕೆ ಭಾರತದ ಏರ್ಫೋರ್ಸ್ಗಿಂತಲೂ ಸ್ಟ್ರಾಂಗ್ ಆಗಿ ಚೈನಾ ಕಾಣುತ್ತೆ. ಆದರೆ ಕೌಶಲ್ಯದ ವಿಷಯ ಅಂತ ಬಂದರೆ ಚೈನಾ ಭಾರತಕ್ಕಿಂತ ಸಾಕಷ್ಟು ಹಿಂದಿದೆ. ಹಾಗೆ ಅಲ್ಲಿನ ಯುದ್ಧ ವಿಮಾನಗಳು ಹಾಗೂ ವಾಯುಪಡೆ ಯಾವ ಯುದ್ಧದಲ್ಲೂ ಇತ್ತೀಚೆಗೆ ಭಾಗಿಯಾಗಿಲ್ಲ. ಹೀಗಾಗಿ ವಾರ್ ಪ್ರಿಪೇರ್ಡ್ನೆಸ್ ಅಂತ ಬಂದಾಗ ಮತ್ತು ಸಾಮರ್ಥ್ಯದ ವಿಷಯ ಬಂದಾಗ ಭಾರತ ಚೈನಾಗಿಂತ ಸಾಕಷ್ಟು ಮುಂದಿರೋದು ಕಾಣುತ್ತೆ. ಸ್ನೇಹಿತರೆ, ಇಲ್ಲಿ ಸೇನೆ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಆಗೋದಿಲ್ಲ. ಕುರಿಗಳ ಹಿಂಡು ಎಷ್ಟು ದೊಡ್ಡದಿದ್ರೇನು ಹುಲಿ ಸಿಂಹಗಳ ಮುಂದೆ ಅವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೆ ಇಲ್ಲಿ ಕೂಡ ಸೇನೆಯ ಸಂಖ್ಯೆ ಅನ್ನೋದು ಮುಖ್ಯ ಅಲ್ಲ, ಅವರ ಹೋರಾಟದ ಸಾಮರ್ಥ್ಯ ಮತ್ತು ಕೌಶಲ್ಯಗಳು ಮುಖ್ಯ ಆಗುತ್ತವೆ. ಉದಾಹರಣೆಗೆ ಹೇಳೋದಾದರೆ, ವಿಶ್ವವಿಜೇತ ಅಂತ ಕರೆಸಿಕೊಂಡ ಅಲೆಕ್ಸಾಂಡರ್ ಪರ್ಷಿಯಾದ 3ನೇ ಡೇರಿಸ್ನ ಮೇಲೆ ದಾಳಿ ಮಾಡಿದ್ನಲ್ಲ, ಅವತ್ತು ಪರ್ಷಿಯಾದ ಸೇನೆ ಅಲೆಕ್ಸಾಂಡರ್ನ ಸೇನೆಗಿಂತ 10 ಪಟ್ಟು ದೊಡ್ಡದಿತ್ತು. ಅಷ್ಟಾದರೂ ಅಲ್ಲಿ ಗೆಲುವನ್ನು ಪಡ್ಕೊಂಡಿದ್ದು ಅಲೆಕ್ಸಾಂಡರ್. ಹಾಗೆಯೇ ಅಲೆಕ್ಸಾಂಡರ್ ಸೇನೆಗಿಂತಲೂ ಚಿಕ್ಕ ಸೇನೆಯನ್ನು ಹೊಂದಿದ್ದ ಪುರೂರವ ಬಲಶಾಲಿ ಅಲೆಕ್ಸಾಂಡರ್ಗೆ ಸಾವಿನ ಭಯವನ್ನು ತೋರಿಸಿದ್ದ. ಈಗ ನೋಡಿ, ಪಾಕಿಸ್ತಾನಕ್ಕಿಂತಲೂ ಕಡಿಮೆ ಸೇನೆಯನ್ನ, ಕಡಿಮೆ ಆಯುಧಗಳನ್ನು, ಸಣ್ಣ ವಾಯುಪಡೆಯನ್ನ ಹೊಂದಿರುವ ಅಫ್ಘಾನಿಸ್ತಾನ ಪಾಕಿಗಳಿಗೆ ನೀರು ಕುಡಿಸ್ತಾ ಇದೆ. ಸೊ ಇಲ್ಲಿ ಯುದ್ಧ ವಿಮಾನಗಳು ಹೆಚ್ಚಿವೆ, ಮಾಡರ್ನ್ ಎಕ್ವಿಪ್ಮೆಂಟ್ಗಳಿವೆ, ಸೇನೆಯಲ್ಲಿ ಜಾಸ್ತಿ ಜನ ಇದ್ದಾರೆ. ಇದಿಷ್ಟೇ ಮುಖ್ಯ ಆಗೋದಿಲ್ಲ, ಬದಲಾಗಿ ಅವುಗಳ ಬಳಕೆ ಹೇಗಾಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ವಿಷಯದಲ್ಲಿ ಚೈನಾಗೆ ಹೋಲಿಸಿದರೆ ಭಾರತವೇ ಬಾಸ್ ಅನ್ನೋದು ಸಾಕಷ್ಟು ಬಾರಿ ಸಾಬೀತು ಕೂಡ ಆಗಿದೆ. ಗೆಳೆಯರೆ, 1962 ಯುದ್ಧ ಇತ್ತಲ್ಲ, ಅವತ್ತು ಭಾರತೀಯ ವಾಯುಪಡೆಗೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರೂ ನಾವಿವತ್ತು ಅಕ್ಸಾಯ್ ಚಿನ್ನನ್ನು ಕಳ್ಕೊಂಡು ಕೂಡಬೇಕಾದ ಅಗತ್ಯ ಇರ್ತಾ ಇರಲಿಲ್ಲ. ಯಾಕೆಂದರೆ ಭಾರತದ ವಾಯುಪಡೆ ಅವತ್ತಿಗೆ ಚೈನಾಗಿಂತಲೂ ಬಲಿಷ್ಠವಾಗಿತ್ತು. ಸೊ ಅಲ್ಲಿ ನಮ್ಮ ಯುದ್ಧ ವಿಮಾನಗಳು ಹಾರಾಡಿದರೆ ಚೈನಾ ಹಿಂದಕ್ಕೆ ಸರಿಬೇಕಾಗಿ ಬರ್ತಾ ಇತ್ತು. ಆದರೆ ಅವತ್ತು ನಮ್ಮ ಸೋಲಿಗೆ ಕಾರಣ ಆಗಿದ್ದು ನಮ್ಮ ಸೇನೆಯ ತಾಕತ್ತಲ್ಲ, ಬದಲಿಗೆ ನಮ್ಮ ಅವತ್ತಿನ ರಾಜಕೀಯ ನಿರ್ಧಾರಗಳು. ಚೈನಾ ಜೊತೆಗಿನ 1962 ಅವಮಾನವನ್ನು ಹೊರತುಪಡಿಸಿದರೆ ಭಾರತ ಮತ್ತೆ ಸೋಲು ಕಂಡಿದ್ದೇ ಇಲ್ಲ. 1965 ಯುದ್ಧ, 71 ಪಾಕಿಸ್ತಾನದ ವಿಭಜನೆ, 1984 ಸಿಯಾಚಿನ್ ಗ್ಲೇಷಿಯರನ್ನು ಕಾಪಾಡಿಕೊಂಡ ಆಪರೇಷನ್ ಮೇಘದೂತ್, ಶ್ರೀಲಂಕಾದಲ್ಲಿ ಮಾಡಿದ್ದ ಆಪರೇಷನ್ ಪೂಮಲೈ, ಮಾಲ್ಡೀವ್ಸನ್ನು ಕಾಪಾಡೋದಕ್ಕೆ ಅಂತ ಮಾಡಿದ ಆಪರೇಷನ್ ಕ್ಯಾಕ್ಟಸ್, 2019 ಬಾಲಾಕೋಟ್ ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್, ಹೀಗೆ ಸಾಕಷ್ಟು ಯುದ್ಧಗಳನ್ನು, ಆಪರೇಷನ್ಗಳನ್ನು ಮಾಡಿದ ಅನುಭವ ಭಾರತಕ್ಕಿದೆ. ಈ ಅನುಭವದ ವಿಷಯದಲ್ಲಿ ಚೈನಾನ ಭಾರತದ ಜೊತೆ ಹೋಲಿಕೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಇಲ್ಲಿ ಮತ್ತೊಂದು ವಿಷಯವನ್ನು ಕೂಡ ಗಮನಿಸಬೇಕು. ಚೈನಾದ ಬಳಿ ಸಾಕಷ್ಟು ಯುದ್ಧ ವಿಮಾನಗಳಿವೆ ಅನ್ನೋದು ನಿಜ, ಆದರೆ ಅವುಗಳ ಕಾರ್ಯಕ್ಷಮತೆ ಎಷ್ಟು? ಯಾಕೆಂದರೆ ಚೈನಾದ ಬಳಿಯಲ್ಲಿರುವ, ಚೈನಾನೇ ನಿರ್ಮಿಸಿರುವ ಯುದ್ಧ ವಿಮಾನಗಳ ಸಾಮರ್ಥ್ಯ ಏನು ಅನ್ನೋದು ಇದುವರೆಗೆ ಎಲ್ಲೂ ಬಹಿರಂಗವಾಗಿ ಸಾಬೀತಾಗಿಲ್ಲ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೈನಾದ JF-17 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಬಳಸಿತು, ಆದರೆ ಅವುಗಳನ್ನು ಭಾರತ ಹೊಡೆದು ಕೆಡುವುದು. ಭಾರತ ಬಿಡಿ, ಮೊನ್ನೆ ಆಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟ JF-17 ಯುದ್ಧ ವಿಮಾನಗಳನ್ನು ಕೆಡವಿರುವ ಸುದ್ದಿಗಳು ಬರ್ತಾ ಇವೆ. ಚೈನಾ ಕೆಲವೊಂದು ಅಮೆರಿಕಾದ ಯುದ್ಧ ವಿಮಾನಗಳನ್ನು ಕದ್ದು ತನ್ನ ವಿಮಾನಗಳನ್ನು ಸಿದ್ಧಪಡಿಸಿಕೊಂಡಿದೆ, ಮತ್ತೆ ಕೆಲವನ್ನ ರಷ್ಯಾದ ತಂತ್ರಜ್ಞಾನ ಕದ್ದು ತಯಾರು ಮಾಡಿಕೊಂಡಿದೆ. ಏನೇ ಆದರೂ ಒರಿಜಿನಲ್ಲೇ, ಚೈನಾ ಮಾಲು ಚೈನಾ ಮಾಲೆ. ಈ ಎಲ್ಲ ಕಾರಣದಿಂದ ಭಾರತದ ವಾಯುಪಡೆಗೆ ಹೆಚ್ಚಿನ ಅಂಕ ಸಿಕ್ಕಿದ್ದು ಚೈನಾನ 4ನೇ ಸ್ಥಾನಕ್ಕೆ ಕುಸಿಯುವ ಹಾಗೆ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಇಸ್ರೇಲ್, ಜಪಾನ್, ಬ್ರಿಟನ್, ಫ್ರಾನ್ಸ್ಗಳನ್ನು ಕೂಡ
ಹೇಗೆ ಭಾರತ ಮತ್ತು ಚೈನಾಗಳ ನಂತರದ ಸ್ಥಾನದಲ್ಲಿ ಇಡಲಾಗಿದೆ ಅನ್ನೋ ಅನುಮಾನಗಳು ನಿಮಗೆ ಬರಬಹುದು. ಇಲ್ಲಿ ಯುದ್ಧ ವಿಮಾನಗಳು ಟೆಕ್ನಾಲಜಿ ಅಷ್ಟೇ ಮುಖ್ಯ ಆಗೋದಿಲ್ಲ, ಅವುಗಳನ್ನು ಬಳಸಿ ಯುದ್ಧ ಗೆಲ್ಲುವ ನೈಪುಣ್ಯತೆ ಕೂಡ ಅತ್ಯಂತ ಮುಖ್ಯ ಅನಿಸ್ಕೊಳ್ಳುತ್ತೆ. ಈ ವಿಷಯದಲ್ಲಿ ಭಾರತದ ಪೈಲಟ್ಗಳು ನಿಪುಣರಾಗಿದ್ದಾರೆ. ಅಷ್ಟೇ ಅಲ್ಲದೆ ಭಾರತ ಇಲ್ಲಿ ಇಸ್ರೇಲ್, ಜಪಾನ್, ಬ್ರಿಟನ್, ಫ್ರಾನ್ಸ್ಗಳಿಗಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಂದಿದೆ. ಹಾಗೆಯೇ ವಾಯುಪಡೆಯಲ್ಲಿನ ಸಿಬ್ಬಂದಿ ಕೂಡ ತುಂಬಾ ಹೆಚ್ಚಾಗಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಇಲ್ಲಿ ಭಾರತ 3ನೇ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಎಲ್ಲ ಸರಿ, ರಷ್ಯಾ ಮತ್ತು ಅಮೆರಿಕಾಗಳ ಹತ್ರ ಎಷ್ಟು ಯುದ್ಧ ವಿಮಾನಗಳಿವೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡುವುದು ಸಹಜ. ಅಮೆರಿಕಾದ ಬಳಿ F-35 ಹಾಗೂ F-22 ರಾಫ್ಟರ್ ಅನ್ನೋ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿವೆ. ಅವು ಜಗತ್ತಲ್ಲೇ ಅತ್ಯಾಧುನಿಕ ಮತ್ತು ಅತ್ಯಂತ ಭಯಾನಕ ಅಂತ ಗುರುತಿಸಲ್ಪಡುತ್ತವೆ. ಈ ಎರಡೂ ಯುದ್ಧ ವಿಮಾನಗಳನ್ನು ಇಲ್ಲಿವರೆಗೆ ಯಾರೂ ಹೊಡೆದು ಉರುಳಿಸಿಲ್ಲ ಅಂತ ಅಮೆರಿಕ ಹೇಳ್ಕೊಳ್ಳುತ್ತೆ. ಹಾಗೆಯೇ F-15, F-16 ಅಂಥ ಯುದ್ಧ ವಿಮಾನಗಳು ಕೂಡ ಅಲ್ಲಿವೆ. ಅಮೆರಿಕ ಜಗತ್ತಲ್ಲಿ ಅತಿ ಹೆಚ್ಚು ಯುದ್ಧಗಳನ್ನು ಮಾಡಿರುವ ದೇಶ. ಹೀಗಾಗಿ ಅಲ್ಲಿನ ಪೈಲಟ್ಗಳಿಗೆ ಕೂಡ ಯುದ್ಧದ ಅನುಭವ ಹೆಚ್ಚಾಗೇ ಇದೆ. ಇಡೀ ಜಗತ್ತನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳೋದಕ್ಕೆ ಬಯಸುವ ಅಮೆರಿಕಾದ ಬಳಿ ಒಟ್ಟು 13,000ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳಿವೆ. ಅದರಲ್ಲಿ ಬಾಂಬರ್ಗಳು, ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳು, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು, ಸ್ಪೆಷಲ್ ಮಿಷನ್ ಏರ್ಕ್ರಾಫ್ಟ್ಗಳು, ಹೀಗೆ ನಾನಾ ರೀತಿಯ ವಿಮಾನಗಳಲ್ಲಿವೆ. 5,000ಕ್ಕೂ ಹೆಚ್ಚು ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳೇ ಇವೆ ಅಂತ ಅಮೆರಿಕ ಹೇಳಿಕೊಳ್ಳುತ್ತೆ. ಸೊ ಅಮೆರಿಕ ಇಲ್ಲಿ ಅತಿ ಹೆಚ್ಚು ಪಾಯಿಂಟ್ಗಳನ್ನು ಪಡ್ಕೊಂಡು ಮೊದಲ ಸ್ಥಾನದಲ್ಲಿ ನಿಂತಿದೆ. ಇನ್ನು ರಷ್ಯಾದ ಬಳಿ 4,225ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳಿವೆ. ಅದರಲ್ಲಿ 1,500ಕ್ಕೂ ಹೆಚ್ಚು ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳಿದ್ದು ಬಾಂಬರ್ಗಳು, ಟ್ರಾನ್ಸ್ಪೋರ್ಟ್ ಹಾಗೂ ಸ್ಪೆಷಲ್ ಮಿಷನ್ ಏರ್ಕ್ರಾಫ್ಟ್ಗಳನ್ನು ಕೂಡ ರಷ್ಯಾ ಹೊಂದಿದೆ. ಇದರ ಜೊತೆ ರಷ್ಯಾದ ಬತ್ತಳಿಕೆಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ತುಂಬಾ ಬಲಿಷ್ಠವಾಗಿವೆ. ಅವು ಜಗತ್ತಿನ ಯಾವುದೇ ಯುದ್ಧ ವಿಮಾನವನ್ನು ತಡೆಯುವ ಮತ್ತು ಹೊಡೆಯುವ ಶಕ್ತಿಯನ್ನು ಹೊಂದಿವೆ. ಸೊ ರಷ್ಯಾ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು ಜಪಾನ್ ಬಳಿ 1,459 ಏರ್ಕ್ರಾಫ್ಟ್ಗಳಿದ್ದರೆ ಇಸ್ರೇಲ್ ಬಳಿ 607, ಫ್ರಾನ್ಸ್ನಲ್ಲಿ 976 ಹಾಗೂ ಬ್ರಿಟನ್ನಲ್ಲಿ 670 ಏರ್ಕ್ರಾಫ್ಟ್ಗಳಿವೆ. ಇಲ್ಲಿ ಕೂಡ ಇಸ್ರೇಲ್ ಫ್ರಾನ್ಸ್ ಮತ್ತು ಬ್ರಿಟನ್ಗಳಿಗಿಂತಲೂ ಕಡಿಮೆ ಯುದ್ಧ ವಿಮಾನಗಳನ್ನು ಹೊಂದಿದ್ರೂ ಕೂಡ ಕೌಶಲ್ಯ ಮತ್ತು ವಾರ್ ಪ್ರಿಪೇರ್ಡ್ನೆಸ್ನ ವಿಷಯದಲ್ಲಿ ಇಸ್ರೇಲ್ ಇವರಿಗಿಂತ ಸಾಕಷ್ಟು ಮುಂದಿದೆ. ಹೀಗೆ ಜಾಗತಿಕವಾಗಿ ಮುಂದುವರೆದ ದೇಶಗಳಿಗೆ ಕೂಡ ಭಾರತ ಸವಾಲೆಸೆದು ಜಾಗತಿಕ ಬಲಿಷ್ಠ ವಾಯುಪಡೆಗಳ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಈ ಪಟ್ಟ ಭಾರತಕ್ಕೆ ಸಿಗಬೇಕಾದ್ರೆ ನಮ್ಮ ವಾಯುಪಡೆಯ ಯೋಧರ ಶ್ರಮ ಇಲ್ಲಿ ತುಂಬಾನೇ ಇದೆ. ಇದು ಗೆಳೆಯರೆ, ಚೀನಾನ ಹಿಂದಿಕ್ಕಿ ಜಗತ್ತಿನ ಬಲಿಷ್ಠ ವಾಯುಪಡೆಗಳ ಪೈಕಿ 3ನೇ ಸ್ಥಾನವನ್ನು ಪಡ್ಕೊಂಡ ಭಾರತೀಯ ವಾಯುಪಡೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.